ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನೋಡ್ತಾ ಇರೋದು ಗೋಲ್ಡ್ ಇಯರಿಂಗ್ಸ್ ಕಲೆಕ್ಷನ್ ಅಲ್ಲಿ ನೋಡ್ತಾರೆ. ಎಲ್ಲರಿಗೂ ವೆಯ್ಟ್ ಮಾಡ್ತಾ ಇರ್ತಾರೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ ಯಾವ ತರ ತಗೋಬರ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಡಿಫ್ರೆಂಟ್ ಆಗಿರುವಂತ ಇಯರಿಂಗ್ಸ್ ಕಲೆಕ್ಷನ್ ನಾನು ನಿಮ್ಗೋಸ್ಕರ ತಗೊಂಬಂದಿರುವಂತದ್ದು. ಯಾರಿಗೆ ನೀವು ಲಕ್ಷ್ಮಿ ಇಷ್ಟ ಇರೋರಿಗೆ ಈ ತರ ಸ್ಟಡ್ ಇಯರಿಂಗ್ಸ್ ಕಲೆಕ್ಷನ್ ನಾವು ತಗೋಬಹುದು. ತುಂಬಾ ಯುನೀಕ್ ಆಗಿರುವಂತ ಪೀಸಸ್ ಇದೆಲ್ಲಾನು ತುಂಬಾ ಡಿಫ್ರೆಂಟ್ ಆಗಿರೋ ನೋಡಿ. ಎಲಿಫೆಂಟ್ ಡಿಸೈನ್ಸ್ ಬಂದಿರುವಂತದ್ದು ಕೆಲವ್ರಿಗೆ ಇಷ್ಟ ಆಗಲ್ಲ, ಲಕ್ಷ್ಮಿ ಮತ್ತೆ ದೇವ್ರು ಆತರ ಹಾಕೊಳಕ್ ಇಷ್ಟ ಆಗಿಲ್ಲ ಅನ್ನೋರಿಗೆ ಆಲ್ಟರ್ನೇಟಿವ್ ಆಗಿ ಈ ತರ ನಾವು ಪ್ರಾಣಿಗಳು ಹಾಕೊಂತಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಇದನ್ನ ಒಳ್ಳೆ ಗುಡ್ ವೈಬ್ಸ್ ಅಂತಾನೆ ಹೇಳ್ಬೋದು. ಇದು ನೋಡಿ, ಇದು ಬ್ಲಾಕ್ ಫಾಲ್ ಫಿಶ್ ಅಲ್ಲಿ ಬಂದಿರುವಂತದ್ದು ಇಯರಿಂಗ್ಸ್ ಕಲೆಕ್ಷನ್. ಇದ್ರಲ್ಲೇ ಮ್ಯಾಟ್ ಪಾಲಿಶ್ ಮಾಡಿಸ್ಕೋಬಹುದು, ಇಲ್ಲ ನಾರ್ಮಲ್ ಗೋಲ್ಡ್ ಪಾಲಿಶ್ ಅಂತಾನೆ ಬರುತ್ತೆ, ಆ ತರನು ಮಾಡಿಸ್ಕೋಬಹುದು. ಮತ್ತೆ ಮೆಟಾಲಿಕ್ ಪಾಲಿಶ್ ಅಂತ ಬರುತ್ತೆ, ಅದು ಸ್ವಲ್ಪ ಸಿಲ್ವರ್ ಲುಕ್ ನ ಕ್ರಿಯೇಟ್ ಮಾಡುತ್ತೆ. ಆ ತರ ಪಾಲಿಶ್ ಆದ್ರೂ ಮಾಡಿಸ್ಕೋಬಹುದು. ಬಟ್ ಅದಕ್ಕಿಂತ ನನ್ನ ಪ್ರಕಾರ ಗೋಲ್ಡ್ ಮತ್ತೆ 3 ಆಪ್ಷನ್ ಚೆನ್ನಾಗಿರುತ್ತೆ, ಮೆಟಾಲಿಕ್ ಆಪ್ಷನ್ ಬಿಟ್ಟು. ಬಟ್ ಎಲ್ಲಾನು ಚೆನ್ನಾಗಿರುವಂತ ನೋಡಿ, ಎಷ್ಟು ಯುನೀಕ್ ಆಗಿರುವಂತ ಡಿಸೈನ್ಸ್ ಇವೆಲ್ಲಾನು. ಎಲ್ಲಾದ್ರೂ ನೀವು ರೆಗ್ಯುಲರ್ ಆಗಿ ನೋಡಿರೋಂತ ಡಿಸೈನ್ಸ್ ಅಂತೂ ಒಂದು ಅಲ್ಲ, ತುಂಬಾ ಡಿಫ್ರೆಂಟ್ ಆಗಿರುವಂತ ಇಯರಿಂಗ್ಸ್ ಕಲೆಕ್ಷನ್ ಅಲ್ಲಿ ಇವು ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿರುವಂತ ಇಯರಿಂಗ್ಸ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ನೋಡಿ ಎಷ್ಟು ಸ್ಟಡ್ ಇಯರಿಂಗ್ಸ್ ಕಲೆಕ್ಷನ್, ಎಷ್ಟು ಡೀಟೇಲ್ ಆಗಿ ಎಷ್ಟು ಚೆನ್ನಾಗಿರುವಂತ ಇಯರಿಂಗ್ಸ್ ಕಲೆಕ್ಷನ್ ಇದೆಲ್ಲಾನು. ತುಂಬಾ ಡಿಫ್ರೆಂಟ್ ಆಗಿ, ತುಂಬಾ ಯುನೀಕ್ ಆಗಿ, ಮತ್ತೆ ತುಂಬಾ ಸ್ವಲ್ಪ ಡಿಫ್ರೆಂಟ್, ನಮಗೂ ಅವ್ರಿಗೂ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಕಲೆಕ್ಷನ್ ಅಂತ ಹೇಳೋದು. ಪರ್ಲಲ್ಲಿ ನೋಡಿ ಮಧ್ಯದಲ್ಲಿ ಇರುವಂತ ಮತ್ತೆ ನವಿಲ್ನ ನಾವು ಹೈಲೈಟ್ ಮಾಡಿರುವಂತದ್ದು. ಇದು ನೋಡಿ ಮ್ಯಾಂಗೋನ ಈ ತರ ಇಯರಿಂಗ್ಸ್ ಕಲೆಕ್ಷನ್ ನನ್ನ ಹತ್ರನೂ ಒಂದು ಡಿಸೈನ್ಸ್ ಇದೆ. ತುಂಬಾ ಯುನೀಕ್ ಆಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ. ಮತ್ತೆ ಇನ್ನು ಯಾವ್ದಾದ್ರು ಇವಾಗ ಎಲ್ಲ ಸಿಲ್ವರ್ ಅಲ್ಲೂ ಈ ತರ ಕಲೆಕ್ಷನ್ ಎಲ್ಲ ಬಂದ್ಬಿಟ್ಟಿದೆ. ಬಟ್ ಸಿಲ್ವರ್ಗೂ ಗೋಲ್ಡ್ಗೂ ಅದಕ್ಕೆ ಅಂತ ವ್ಯತ್ಯಾಸ ಇದ್ದೇ ಇರುತ್ತೆ. ಬಟ್ ನಾವು ಗೋಲ್ಡ್ ಅಲ್ಲಿ ಲೈಟ್ ವೇಟ್ ಗೆ ನಾವು ಜಾಸ್ತಿ ಪ್ರಿಫರ್ ಕೊಡ್ತೀರಿ. ಯಾಕಂದ್ರೆ ಇವಾಗಿರೋ ಗೋಲ್ಡ್ ರೇಟ್ ಅಲ್ಲಿ 13,000 ಅಂದ್ರೆ ಚೇಂಜ್ ಅಂದ್ರೆ ನಾವು ಇನ್ನೊಂದು 2 ಮಂತ್ಸ್ ಇಯರ್ ಎಂಡ್ ಆಗೋಷ್ಟಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ 20,000 ಮುಟ್ಟುತ್ತೆ ಗೋಲ್ಡ್ ಪ್ರೈಸು. ಅದಕ್ಕೆ ನಮ್ಗೆ ಯಾವಾಗೂ ಲೈಟ್ ವೇಟ್ ಅಲ್ಲೇನೆ ನಾವು ಚೂಸ್ ಮಾಡ್ಕೊಳೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಮ್ಗೆ ಇವಾಗ 10 ಗ್ರಾಮ್ಸ್ಗೆ ಅಂದ್ರೂ 2 lakhs ಕೊಡ್ಬೇಕು. 20,000 ಅಂದ್ರೆ 2 lakhs ಕೊಡ್ಬೇಕು ಅಂದ್ರೆ ಬರೀ 10 ಗ್ರಾಮ್ಸ್ಗೆ. ಬಟ್ ಇನ್ನು ಫ್ಯೂಚರ್ ಅಲ್ಲಿ ಎಷ್ಟು ಆಗ್ಬೋದು ಅಂತ ನಾನು ಆದಷ್ಟು ಬೇಗ ನಿಮ್ಗೆ ಯಾರಿಗಾದ್ರೂ ಅಷ್ಟೇ ಯಾವ ತರ ಗೋಲ್ಡ್ ಸೇವಿಂಗ್ ಮಾಡ್ಬೇಕು, ಮತ್ತೆ ಗೋಲ್ಡ್ ನ ಯಾವ ತರ ಸೇವ್ ಮಾಡ್ಕೋಬೇಕು. ಇಲ್ಲ ನಾವು ಇವಾಗ 2 lakhs ಅಂದ್ರೆ ನಿನ್ನ ಹತ್ರ ಒಂದೇ ಸರಿ 2 lakhs ಅಂದ್ರೆ ಜಾಸ್ತಿ ದುಡಿಯೋರಾದ್ರೆ ಅವ್ರ ಹತ್ರನೂ 2 lakhs ಇರೋದು. ಮೇ ಬಿ ಅವ್ರ ಪರ್ಸನಲ್ ಆಗಿ ಎಷ್ಟೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಬಟ್ ಎಲ್ಲಾರ ಹತ್ರ 2 lakhs ಒಂದೇ ಸರಿ ಬರೋದಿಲ್ಲ. ಬಟ್ ಅದಕ್ಕೆ ನಾವು ಯಾವ ತರ ಅದನ್ನ ಸೇವ್ ಮಾಡ್ಕೋಬೇಕು, ಯಾವ ತರ ನಾವ್ ಅದನ್ನ ಅಂದ್ರೆ ಒಂದ್ ಸೇವ್ ಮಾಡ್ಕೊಂಡು ಇಕ್ಕೊಬಹುದು ಅನ್ನೋದನ್ನ ನಾನು ನೆಕ್ಸ್ಟ್ ಲೈವ್ಗೆ ನಾನು ಬರ್ತೀನಿ, ಅವಾಗ ನಾನು ಹೇಳ್ತೀನಿ. ಬಟ್ ಯಾವಾಗ ಲೈವ್ಗೆ ಎಲ್ಲಾರು ಓಕೆ ಅಂದಿರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ವೇಟ್ ಮಾಡ್ತಾ ಇರ್ತೀನಿ. ಲೈವ್ ಬರೋಣ, ಯಾವ ತರ ನಾವು ಗೋಲ್ಡ್ ನ ಸೇವ್ ಮಾಡ್ಬೋದು, ಈಸಿ ವೇ ಅಲ್ಲಿ ಈಸಿಯಾಗಿ ನೀವು ಸೇವ್ ಮಾಡೋ ಅಂತ ಒಂದೇ ಒಂದು ಚಿಕ್ಕ ಟಿಪ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಯಾವ ತರ ಗೋಲ್ಡ್ ಸೇವಿಂಗ್ಸ್ ನ ಮಾಡ್ಬೋದು, ಇದ್ರಲ್ಲಿ ಎಷ್ಟು ನನ್ನ ಪರ್ಸನಲಿ ನಾನು ಯಾವ ತರ ಸೇವ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡಕ್ಕೆ ನಾನು ನೆಕ್ಸ್ಟ್ ಲೈವ್ಗೆ ಜಾಯ್ನ್ ಆಗೋಣ. ಮತ್ತೆ ನಿಮ್ಗೆ ಯಾವಾಗ ಲೈವ್ಗೆ ಜಾಯ್ನ್ ಆಗೋಣ ಪ್ಲೀಸ್ ಕಮೆಂಟ್ ಅಲ್ಲಿ ನನ್ಗೆ ತಿಳಿಸಿ, ಅವಾಗೆ ನಾವು ಲೈವ್ ಕಾಂಟ್ಯಾಕ್ಟ್ ಮಾಡಿ ಈ ತರ ಶೇರ್ ಮಾಡ್ಕೊಳೋಣ. ತುಂಬಾ ಈಸಿಯಾಗಿ ನಾವ್ ಯಾವ ತರ ನಾವು ಗೋಲ್ಡ್ ನ ಸೇವ್ ಮಾಡ್ಬೋದು. ಅದರಲ್ಲಿ ಆನ್ಲೈನ್ ಇಂದ ಬಿಡ್ತು ಆಫ್ಲೈನ್ ವರ್ಗುನು ಗೋಲ್ಡ್ ಸೇವಿಂಗ್ ಸ್ಕೀಮ್ಸ್ ನಮ್ಮ ಹತ್ರನೇ, ನಮ್ಮ ಡೈಲಿ ಯೂಸ್ ಮಾಡೋಂತ ಫೋನ್ಸ್ ಎಲ್ಲ ಇರುತ್ತೆ. ಬಟ್ ಆ ಟಿಪ್ಸ್ ನ ನಾವ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದ್ಸರಿ, ಬಟ್ ಅದ್ ಲೈಫ್ ಲಾಂಗ್ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಅದು ನಾಳೆ ದಿನ ದೊಡ್ಡದಾಗುತ್ತೆ. ನಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳೋದಕ್ಕೆ ಒಂದು ಚಾನ್ಸ್ ಅನ್ನೋದು ಸಿಗುತ್ತೆ. ಯಾಕಂದ್ರೆ ಈ ತರ ಇಯರಿಂಗ್ಸ್ ಕಲೆಕ್ಷನ್ ಎಲ್ಲ ನೀವು ತಗೋಬೇಕು ಅನ್ನೋದೇ ನನಗೆ ಆಸೆ. ಎಲ್ಲಾ ಹೆಣ್ಮಕ್ಳು ಎಲ್ಲಾದನ್ನು ಸಾಧನೆ ಮಾಡ್ಕೋಬಹುದು. ಒಂದು ಹೌಸ್ ವೈಫ್ ಇಂದ ಹಿಡಿದು ಒಬ್ಬ ವರ್ಕಿಂಗ್ ವುಮೆನ್ ಇಂದ ಹಿಡಿದು ಎಲ್ಲಾರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಬಿಕಾಸ್ ಆಫ್ ನಾನು ಇವಾಗಿರುವಂತ ಒಂದು 5 years ಬ್ಯಾಕ್ ಗೋಲ್ಡ್ ಪ್ರೈಸ್ ಓನ್ಲಿ 2,500 ಇಂದ 3,000 ಒಳಗಡೆ ಇತ್ತು. ಅದೇ 5 years ನಾವು ನೆಕ್ಸ್ಟ್ ಬಂದಿರೋದ್ರಿಂದ ಅಟ್ಲೀಸ್ಟ್ 2,500 ಅಂತಾನೆ ಇಕ್ವಲ್ 2,500 ಇಂದ ಇವಾಗ 13,000 15,000 ಆಗಿದೆ ಅಂದ್ರೆ